ಟು ಮನಿ ಊಟ ಕುಕಿಂಗ್ ಚಾನಲ್. ಇವತ್ತು ನಾವು ಕಡಲೆಕಾಳು ಬಳಸಿ ಕಡಲೆಕಾಳು ಹುಳಿ ಮಾಡೋದು ಹೇಗೆ ಎಂದು ನೋಡೋಣ ಬನ್ನಿ. ಮೊದಲು ಒಂದು ಕುಕ್ಕರ್ಗೆ ರಾತ್ರಿಯೆಲ್ಲ ನೆನೆಸಿರುವ ಬ್ರೌನ್ ಕಲರ್ ಕಡಲೆಕಾಳು ಮತ್ತು ಕಡಲೆಕಾಯಿ ಬೀಜನ ನೆನೆಸಿರೋದನ್ನು ಹಾಕ್ಕೊಳ್ಳಿ. ಇದೊಂದು 2 ಕಪ್ ಆಗುವಷ್ಟು ಇದೆ ನೆನೆಸಿರೋದು. ರಾತ್ರಿಯೆಲ್ಲ ನೆನೆಸಿರೋದನ್ನು ಹಾಕ್ಕೊಂಡಿದ್ದೀವಿ. ಹಾಕ್ಕೊಂಡ್ಬಿಟ್ಟು ಇದಕ್ಕೆ ದಪ್ಪಕ್ಕೆ ಹೆಚ್ಚಿರುವ ಆಲೂಗಡ್ಡೆ ಒಂದು, ದಪ್ಪಕ್ಕೆ ಹೆಚ್ಚಿರುವ ಎರಡು ಬದನೆಕಾಯಿ ಹಾಕ್ಕೊಳ್ಳಿ. ಇದಂತೂ ಚಪಾತಿಗೆ, ಬಿಸಿ ಬಿಸಿ ಅನ್ನಕ್ಕೆ ತುಂಬಾ ರುಚಿಕರವಾಗಿರುತ್ತೆ. ಈ ಥರ ಒಂದ್ಸತಿ ಟ್ರೈ ಮಾಡಿ ನೋಡಿ ಹುಳಿನ. ಅನಂತರ ಇದು ಮುಳುಗೋ ಅಷ್ಟು ನೀರನ್ನು ಹಾಕಿಕೊಂಡು ಉಪ್ಪು ಹಾಕ್ಕೊಳ್ಬಾರ್ದು, ಒಂದು ವಿಷಲ್ ಕೂಗಲು ಬಿಡಿ. ಉಪ್ಪು ಹಾಕ್ಕೊಳ್ಬೇಡಿ ಇವಾಗಲೇ. ಒಂದು ವಿಷಲು ಮುಚ್ಚಳ ಮುಚ್ಚಿಬಿಟ್ಟು ಒಂದು ವಿಷಲು ಕೂಗಲು ಬಿಡಿ. ಇದು ಒಂದು ವಿಷಲ್ ಕೂಗೋ ಅಷ್ಟರಲ್ಲಿ ನಾವಿದಕ್ಕೆ ಮಸಾಲೆ ರುಬ್ಕೊಂಡ್ಬಿಡೋಣ. ಅಷ್ಟರಲ್ಲಿ ದಪ್ಪಕ್ಕೆ ಹೆಚ್ಚಿರುವ 1-2 ಈರುಳ್ಳಿ, ನಂತರ ಒಂಚೂರು ಕರಿಬೇವಿನ ಸೊಪ್ಪು, 1 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಫ್ರೈ ಆಗಬೇಕು. ಲೈಟ್ ಗೋಲ್ಡಿಶ್ ಬ್ರೌನಿಗೆ ಟರ್ನ್ ಆಗಬೇಕು ಆನಿಯನ್ನು. ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವೆಲ್ಲ ಫ್ರೈ ಆದ್ರೇ ನಮಗೆ ಟೇಸ್ಟ್ ಬರೋದು, ಇಲ್ಲ ಅಂದರೆ ಟೇಸ್ಟ್ ಬರಲ್ಲ. ಆನಿಯನ್ಸ್ ಸ್ವಲ್ಪ ಲೈಟಾಗಿ ಫ್ರೈ ಆದ ತಕ್ಷಣ ಇದಕ್ಕೆ ದಪ್ಪಕ್ಕೆ ಹೆಚ್ಚಿರುವ ಟೊಮೆಟೋಸ್ ಹಾಕ್ಕೊಳ್ಳಿ. ಟೊಮೆಟೋಸು ಟೇಸ್ಟ್ ಬರೋದು ಇದಕ್ಕೆ. ಅದನ್ನು ಚೆನ್ನಾಗಿ ಫ್ರೈ ಆಗಬೇಕು, ಆವಾಗಲೇ ಟೇಸ್ಟ್ ಬರೋದು. ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀವಿ. ಈಗ ಟೊಮೆಟೋಸ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆಗೋ ಅಷ್ಟರಲ್ಲಿ ಮಿಕ್ಸಿ ಜಾರಿಗೆ ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ ಹಾಕಿಕೊಳ್ಳಿ, 1.5 ಸ್ಪೂನಷ್ಟು ಸಾಂಬಾರು ಪುಡಿ ಹಾಕಿಕೊಳ್ಳಿ. ನಂತರ ಅರಿಶಿನದ ಪುಡಿ 1 ಟೀ ಸ್ಪೂನಷ್ಟು ಹಾಕಿಕೊಳ್ಳಿ. ನೀವು ಸಾಂಬಾರು ಪುಡಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಬೋದು. ಅಷ್ಟರಲ್ಲಿ ಅವೆಲ್ಲ ಫ್ರೈ ಆಗಿರುತ್ತಲ್ವ, ಅದಕ್ಕೆ ಒಂದು ನಿಂಬೆಹಣ್ಣು, ಚಿಕ್ಕ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಫ್ರೈ ಮಾಡಿ ರುಬ್ಬಿಟ್ಕೊಳ್ಳಿ. ನಂತರ ಇದು ಕುಕ್ಕರ್ ಕೂಗ್ಸಿರ್ತೀವಲ್ವ, ಅದಕ್ಕೆ ನಾವು ರುಬ್ಬಿರುವ ಮಸಾಲೆನ ಹಾಕಿಬಿಟ್ಟು ಚೆನ್ನಾಗಿ ಕುದಿಯಲು ಬಿಡಿ. ಇದು ಚೆನ್ನಾಗಿ ಕುದಿಬೇಕು, ಸ್ವಲ್ಪ ಗಟ್ಟಿ ಆಗಬೇಕು. ಇವಾಗ ನಿಮಗೆ ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕ್ಕೊಳ್ಬಹುದು. ಹಾಕ್ಕೊಂಡು ಚೆನ್ನಾಗಿ ಕುದಿಯಲು ಬಿಡಿ. ನಿಮ್ಮನೇಲಿ ತುಂಬ ಜಾಸ್ತಿ ಜನ ಇದ್ದರು ಅಂದರೆ ಇದನ್ನು ಡಬಲ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಕುದಿಸಿ. ನೋಡಿ, ಅದು ಈ ರೀತಿ ಕುದಿಬೇಕು. ಈ ಥರ ಕುದೀತಾ ಇದ್ರೇ ಸ್ವಲ್ಪ ಲೈಟಾಗಿ ಆಗಿದೆ ಅಂತ ಅರ್ಥ. ಇದೆಲ್ಲ ಫುಲ್ ಫಿನಿಶ್ ಆಗೋ ಅಷ್ಟರಲ್ಲಿ ನಾವು ಇದಕ್ಕೆ ಒಗ್ಗರಣೆ ಹಾಕ್ಕೊಂಡ್ಬಿಡೋಣ. ಒಗ್ಗರಣೆಗೆ ನೀವು 1-2 ಟೀ ಸ್ಪೂನಷ್ಟು ಎಣ್ಣೆ ಹಾಕಿಕೊಳ್ಳಿ. ಎಣ್ಣೆ ಕಾಯಬೇಕು. ಎಣ್ಣೆ ಕಾದ ನಂತರ 1 ಟೀ ಸ್ಪೂನಷ್ಟು ಸಾಸಿವೆ ಹಾಕಿಕೊಳ್ಳಿ. ಸಾಸಿವೆ ಚಿಟಪಟ ಅಂದ ನಂತರ ಒಂದು ಚೂರು ಕರಿಬೇವಿನ ಸೊಪ್ಪು ಹಾಕಿಕೊಳ್ಳಿ. ಕರಿಬೇವಿನ ಸೊಪ್ಪು ಹಾಕಿದ ನಂತರ ಅದು ಚಟಪಟ ಅಂದ ನಂತರ ಮೇನ್ ಇಂಪಾರ್ಟೆಂಟ್, ಇದಕ್ಕೆ ಹಿಂಗೆ ಹಾಕಬೇಕು. ಹಿಂಗೆ ಹಾಕಿದ್ರೇ ಟೇಸ್ಟ್ ಬರೋದು. ಹಿಂಗೆ 1 ಟೀ ಸ್ಪೂನಷ್ಟು ಹಾಕ್ಕೊಳ್ಳಿ. ಇವೆಲ್ಲ ಹಾಕಿದಾದ್ಮೇಲೆ ಅದು ಚೆನ್ನಾಗಿ ಕುದ್ದಿರುತ್ತಲ್ವ ಆ ಸಾರಿಗೆ ಈ ಒಗ್ಗರಣೆನ ಹಾಕಿ ಮಿಕ್ಸ್ ಮಾಡಿ. ಅಷ್ಟೇ, ಕಡಲೆಕಾಳು ಹುಳಿ ಸವಿಯಲು ಸಿದ್ಧ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ನಿಮಗೆ ನಮ್ಮ ಚಾನಲ್ ಇಷ್ಟವಾದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲು ಮಾತ್ರ ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.